ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ. ಕಾಲೇಜಿನ ಪ್ರಾಂಶುಪಾಲರಾಗಿರುವ ಕನ್ನಡ ರಾಜ್ಯೋತ್ಸವ ಜಸ್ಟ್ ಮುಗೀತು. ಸಿನರ್ಜಿ ಇನ್ ದ ಬ್ಯಾಕ್ಗ್ರೌಂಡ್. ಇಲ್ಲಿ ನಾವು ಮಾತಾಡ್ತೇವೆ. ಸಿನರ್ಜಿ ಅಂದ್ರೆ ಏನು? ಇವರು ಏನಂದ್ರೆ ಗಾಯ್ಸ್ ನಮ್ಮ ಕಾಲೇಜಲ್ಲಿ ಜಾಸ್ತಿ ನಾರ್ತ್ ಈಸ್ಟ್ ಪೀಪಲ್ ಅಂಡ್ ಮಲಯಾಳಂ ಪೀಪಲ್ ಜಾಸ್ತಿ ಇದ್ದಾರೆ ಆಯ್ತಾ. ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಅಲ್ಲ, ಕನ್ನಡ ಮಾತಾಡಿ ಅಂದ್ರೆ ನಾನು ಕನ್ನಡ ಮಾತಾಡಬೇಕು ಅಂತ ನಮಗೆ ಕ್ವಶನ್ ಕೇಳ್ತಾರೆ. ಮತ್ತೆ ಏನಕ್ಕಿದ್ದೀರಾ ಅಂತ ನಾವು ಕೇಳಬೇಕು. ಮಾತಾಡ್ತಾರಂದ್ರೆ ಇರಿಟೇಟ್ ಆಗ್ಬಿಡುತ್ತೆ, ಇಗ್ನೋರ್ ಮಾಡ್ಬೇಕನ್ಸುತ್ತೆ ಅಂತವ್ರನ್ನೆಲ್ಲ. ಮಾತಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ನಾವು ನಮ್ಮ ಕಾಲೇಜ್ ಮೇಲೆ ಬ್ಲೇಮ್ ಮಾಡಲ್ಲ, ಇಟ್ಸ್ ಅಬೌಟ್ ಪೀಪಲ್. ಕಾಲೇಜಿಂದ 1 ಕಿಲೋಮೀಟರ್ ಇದೆಯಲ್ವಾ? ಹೌದು, 1 ಕಿಲೋಮೀಟರ್ ನಡಿಬೇಕು ಬಸ್ ಸ್ಟ್ಯಾಂಡ್ಗೆ. ಅಟೆಂಡೆನ್ಸ್ಗೋಸ್ಕರ ಏನಕ್ಕೆ ಅಟೆಂಡೆನ್ಸ್? ನಾವು ಎಂಥವ್ರಂದ್ರೆ ನಾವು ಕಾಲೇಜ್ಗೆ ಅಟೆಂಡೆನ್ಸ್ಗೋಸ್ಕರ ಬರೋದಷ್ಟೇ, ಬೇರೆ ಎಂಥ ಶೋಕಿ ಗಿಟ್ಟಿ ಇಲ್ಲ. ನಾವು ಇವಾಗ ಮನೆ ಕಡೆ ಹೊರಟಿದ್ದೀನಿ. ಸೊ ಈಗ ಮನೆಗೆ ಬಂದೆ ಗೈಸ್. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ವ್ಲಾಗ್ ಎಂಡ್ ಮಾಡಿಲ್ಲ, ಸೊ ಅದಕ್ಕೆ ಎಂಡ್ ಮಾಡೋಕ್ಕೆ ಬಂದೆ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ತಪ್ಪಿದರೆ ಕ್ಷಮಿಸಿ. ಏನಾದರೂ ಸರಿ ಮಾಡ್ಕೊಳಕ್ಕಿದ್ರೆ ಹೇಳಿ, ಅದನ್ನು ಸರಿ ಮಾಡ್ಕೊತೇನೆ ನಾನು. ಅಷ್ಟೇ ಗೈಸ್, ಬೇರೆ ಅಂತ ಮಾತಾಡೋದು. ಈ ವ್ಲಾಗ್ ಪೋಸ್ಟ್ ಆಗೋದು ಸ್ವಲ್ಪ ಲೇಟ್ ಅನಿಸುತ್ತೆ ನನ್ನ ಪ್ರಕಾರ. ಬಿಕಾಸ್ ನಾನು ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ತುಂಬ ಟೈಮ್ ಇರುತ್ತೆ, ಇಂಟ್ರೆಸ್ಟ್ ಇರಲ್ಲ. ಇಂಟ್ರೆಸ್ಟ್ ಇರುತ್ತೆ, ಟೈಮ್ ಇರಲ್ಲ. ಇಷ್ಟೇ ಗೈಸ್ ಆಗಿರೋದು. ಅದಕ್ಕೇನಂತಾರೆ ಐ ಡೋಂಟ್ ನೋ. ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಕಮೆಂಟ್ ಮಾಡಿ. ಅಷ್ಟೇ. ಬಾಯ್.